से एक बार फिर आपके सामने उन्हें लेके बताएंगे। आज सतीश बसप्पा आज अध्यक्ष बन चुके हैं, गोरखनाथ मारुति उपाध्यक्ष बन चुके हैं। जो जाड़ा सर्कल में जो हलेम्बर गांव में आज सोसाइटी का इलेक्शन हुआ, ये लोगों ने वहाँ पर जीत हासिल की और सभी सदस्यों ने वहाँ पर सभी को वहाँ पर सभी लोग मौजूद थे, उनको स्वागत किया गया सभी गांव के लोगों ने। और वहाँ पर कई लोग मौजूद थे और वहाँ पर सभी ने जाके मंदिर में सभी को वहाँ पर मुंह मीठा किया और उस गांव में सभी गांव के लोगों ने एक दूसरे को जो सम्मान किया और वहाँ पर सभी लोग मौजूद थे। जैसे गांधीगंज के अध्यक्ष जो गांधी के जो विजय कुमार पाटिल थे उन्होंने मौजूद थे, जो 1 नंबर काउंसलर दिगंबर बड़ेवा मौजूद थे और सभी लोगों ने एक दूसरे को शॉल पहनाकर सभी को स्वागत किया। और वहाँ पर आने वाले दिनों में जो अध्यक्ष उपाध्यक्ष बने थे उन्होंने कहा हमारे गांव में डेवलपमेंट करेंगे, लोगों का जो जितना भी है हम लोगों का काम करेंगे और सोसाइटी को आगे बढ़ाएंगे। और वहाँ पर सभी से हमने बात की तो सभी ने वहाँ पर सभी लोग खुशियों में झूल रहे थे, नाच गा रहे थे, वहाँ पर सभी लोग खुशी मना रहे थे। और वहाँ पर जाते जाते आपको और एक नाम बताएंगे, जो विजय कुमार गांधी पाटिल है, उन्होंने आज संकेत दिया है कि 2028 में उन्होंने एमएलए बनने के चांसेस दिखते हैं। और हमें आगे आने वाले दिनों में अगर पब्लिक अगर चाह, भगवान चाह तो मैं एमएलए बनूंगा बोल के उन्होंने कहा हमसे। ईश्वर, इंडिया न्यूज। थोड़े सर बोलो भारत माता की जय। ಯಾಕೆ ಹೊರಗಡೆ ಬಂದ್ವಿ ಎಸಿ ರೂಮ್ ತಗೊಂಡು ಮುಗಿದ್ರೆ ಬಂದು ದಮಾಗ ಸಗಪ್ಪಿ ಬಟ್ಟೆ ಪೆಟ್ಟಿ ಜೋರ್ ಬಂದು ಸುಖ ಇರ್ತದೆ ಬಂದಾರ್ರಿ ಲಕ್ಷ್ಮೀ ಹತ್ರ ಬಂದ ಕೈ ಮುಂದಕ್ಕೆ ಮಾಡ್ರಿ, ಮಾರಿ ಹಿಂದಕ್ಕೆ ಮಾಡ್ರಿ, ಕೈಗಳು ಮುಂದಕ್ಕೆ ಮಾಡ್ರಿ. ಅದೇ ಕೇಳತ್ತೀರು. ಓಕೆ ಇವತ್ತು ಹಳೆಯಂಬೂರ್ದು PKPS ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು. ಅದರಲ್ಲಿ ಮೊನ್ನೆ ತಾನೇ ಏನು ಚುನಾವಣೆಯಲ್ಲಿ ದೀಪಕ್ ಗಾದ್ಗಿ ಹಾಗೂ ಸತೀಶ್ ಬೀರ್ನಳ್ಳಿ ಹಾಗೂ ಇಲ್ಲಿ ಹಳೆಯಂಬೂರ್ದ ಎಲ್ಲ ಮುಖಂಡರು ಸೇರಿ ಒಂದು ಪೆನಲ್ ಮಾಡಿದರು. ಅದರಲ್ಲಿ ಇವರ ಪೆನಲಿಗೆ ಬಹುಮತ ಸಿಕ್ಕಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತು. ಅದರಲ್ಲಿ ಸತೀಶ್ ಬೀರ್ನಳ್ಳಿ ಅವರು ಅಧ್ಯಕ್ಷರಾಗಿ, ಅದೇ ರೀತಿಯಾಗಿ ಗೋರಖ್ ಅವರು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಇಲ್ಲಿ ಇದೊಂದು ಭಾಳ ಮುಖಾಮುಖಿಯಾಗಿ ಒಂದು ಚುನಾವಣೆ ನಡೆದಿತ್ತು.
ಅದರ ಫಲಿತಾಂಶ ಯಾವುದು ನೀತಿಯಿಂದ ಕೆಲಸ ಮಾಡ್ತದೆ ಅವರಿಗೆ ಜಯ ಸಿಕ್ಕಿದೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಇವರು ಇದು PKPS ಅನ್ನು ಈ ಸೊಸೈಟಿಯನ್ನು ಒಳ್ಳೆ ರೀತಿಯಿಂದ ಬೆಳೆಸಬೇಕು ಅಂತ ನಾನು ಹಾರೈಸಿ ನಾನು ಹೇಳೋದು ಮಾತು. ನಮಸ್ಕಾರ. सर अभी यहाँ ए रही है मंदिर में जो भी अभी तक शॉल डाल लगे गया फूल डाल लगा, हो सकता है 2028 में आप MLA को रेस में जीत सकते हैं सर। वो भगवान का इच्छा और सब लोगों का तैयार है तो हो सकता है. विजय कुमार पाटिल ಅವ್ರಿಗೆ ನಮಸ್ಕಾರಗಳು. ನಾನು ದಿಗಂಬರ್ ಮಡಿವಾಳ ನಗರಸಭಾ ಸದಸ್ಯನಾಗಿದ್ದೇನೆ. ಈ ಒಂದು ಅಲಿಯಂಬರ ಗ್ರಾಮದ ಇವತ್ತಿನ ದಿವಸ PKPSನಲ್ಲಿ ಎಲ್ಲ ಗ್ರಾಮದಿಂದ ಗೆದ್ದು ಇವತ್ತಿನ ದಿವಸ ಅಧ್ಯಕ್ಷರು ಸತೀಶ್ ಬರ್ನಾಳ್ ಅವರಾಗಿದ್ದಾರೆ ಹಾಗೂ ಉಪಾಧ್ಯಕ್ಷ ಕೂಡ ಗೋರಖ್ ಅವರಾಗಿದ್ದಾರೆ. ಹಾಗೂ ಎಲ್ಲ ಒಳ್ಳೆ ರೀತಿಯಿಂದ ಬರುವ ದಿನಗಳಲ್ಲಿ PKPSನಲ್ಲಿ ಎಲ್ಲ ಅಗ್ರಿಕಲ್ಚರ್ದಲ್ಲಿ ಏನೇನು ಸೌಲಭ್ಯಗಳಿರ್ತದೋ ಅಂಥ ಒಂದು ಕೆಲಸ ಮಾಡುವ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಭರವಸೆ ಕೊಡ್ತೇವೆ. ಹೀಗಾಗಿ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ಕೂಡ ಗೌಡರು ಕೂಡ ಬಂದಿದ್ದಾರೆ ಹಾಗೂ ದೀಪಾ ಗಾದ್ಗೆ ಅವರಿದ್ದಾರೆ, ನಮ್ಮ ತಮ್ಮ ಹನುಮಂತ ಮಡಿವಾಳ ಇದ್ದಾರೆ, ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಎಲ್ಲರೂ ಇದ್ದಾರೆ ಅಂತ ಎರಡು ಮಾತು ಹೇಳಿ ನಮ್ಮ ಅಲಿಯಂಬರ ಗ್ರಾಮದ PKPS ನಿರ್ದೇಶಕರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ವಿಳಾಸ್ಪುರ್ ಮಮದಾಪುರ್ ಎಲ್ಲ ನಮ್ಮ PKPS ಸದಸ್ಯರಿಗೆ ನಾನು ಇವತ್ತು ಸ್ವಾಗತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ತಮಗೇನು ನಾವು ಭರವಸೆ ಕೊಟ್ಟಿದ್ದೆವು ಎಲ್ಲ ಸದಸ್ಯರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದದ ಆ ರೀತಿ ನಾವು ರೈತರಿಗೆ ಇವತ್ತು ಏನೇ ಸವಲತ್ತಿಲ್ಲ ನಮ್ಮ ಸೊಸೈಟಿಯಲ್ಲಿ. ಇವತ್ತು ಯಶಸ್ವಿನಿ ಕಾರ್ಡ್ ಇರ್ಬೋದು, ಇವತ್ತು ಅವರಿಗೆ ರಿನ್ಯೂವಲ್ ಇರ್ಬೋದು, ಅವ್ರ ಪಾಸ್ಬುಕ್ ಇರ್ಬೋದು, ಅವ್ರ ಶೇರ್ ಅಮೌಂಟ್ ಇರ್ಬೋದು, ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಇವತ್ತು ಈ ಯೋಜನೆಗಳು ಅವ್ರ ಮನೆತನ ನಾವು ಕಳಿಸ್ತೇವೆ ಅಂತ ಹೇಳಿದೆವು. ರೀಸೆಂಟ್ ಇವಾಗಲೇ ಆರ್ಡರ್ ಬಂದದ, ಯಶಸ್ವಿನಿ ಕಾರ್ಡ್ ಯಾರ ಬಲ್ಲಿಲ್ಲ ಅವ್ರ ಬಲ್ಲಿ ಮಾಡ್ಕೋರಿ ಅಂತೇಳಿ. ನಾವು ನಿರ್ದೇಶಕರ ಎಲೆಕ್ಟೆಡ್ ಆದ ನಂತರನೂ ಆಲ್ರೆಡಿ ಪ್ರತಿಯೊಂದು ಊರಿಗೆ ಡೊಂಗೂರು ಸಾರ್ ಅಂತ ಹೇಳಿದ್ದೇವೆ ನಾವು. ಯಾಕಂದ್ರೆ ರೈತರಿಗೆ ಅಂತ ನಾವು ಔಟ್ಸೈಡ್ ನೋಟಿಸ್ ಮಾಡಿ ರೈತರಿಗೆ ಗೊತ್ತಾಗಲ್ಲ. ರೈತರು ಮುಂಜಾನೆ ಹೊಲಕ್ಕೆ ಹೋಗ್ತಾರೆ, ಸಂಜೆಗೆ ಬರ್ತಾರೆ. ಆ ರೈತರ ಕಷ್ಟದಾಗ ನಾವು ಸದಾ ಭಾಗಿ ಇರ್ತೇವೆ ಅಂತೇಳಿ ನಮ್ಮನ್ನು ಗೆಲ್ಲಿಸಿದ್ದಕ್ಕಾಗಿ ಎಲ್ಲ ರೈತರಿಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್ ಜೈ ಭಾರತ್. ಸದ್ಗುರು ವೀರನಾಥ ಮಹಾರಾಜ್ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜನರ ಆಶೀರ್ವಾದ, ಭದ್ರಪ್ಪನ ಆಶೀರ್ವಾದ ಈ ಮಟ್ಟ ಬೆಳಿಬೇಕಾದ್ರೆ ಭಾಳ ಜನ ಭಾಳ ಇದು ಮಾಡೋದು ನಮ್ಗೆ. ಈ ನಾವು ಏನೋ ಇದ್ದೇವೆ ಇವತ್ತು ಏನೋ ಮಾಡಿದ್ರೆ ಜೈ ಭದ್ರಪ್ಪನ ಆಶೀರ್ವಾದ, ಜನರ ಆಶೀರ್ವಾದ. ಜೈ ಹಿಂದ್ ಜೈ ಕರ್ನಾಟಕ. ಅಲಿಯಂಬರ ಗ್ರಾಮ ಪಂಚಾಯತ್ PKPS ಸೊಸೈಟಿ ಏನದ ಅಂತಂದ್ರೆ ಆರಿಸ್ತಂದ್ರೆ ಎಲ್ಲ ಜನಗಳು ಅಂದ್ರೆ ಏನು ಇದು ಒಂದು ಏನು ತೋರಿಸ್ಕೊಡ್ತದ ಹಳೆಂಬರ್ದು ಅಂತಂದ್ರೆ ಒಂದು ಸಾಮಾನ್ಯ ಮನುಷ್ಯಗೂ ಜನ ತೀರ್ಪು ಕೊಡ್ತದೆ ಅಂತೇಳಿ ತೋರಿಸ್ಕೊಡ್ತದೆ ಇದರಿಂದ. ಯಾಕಂದ್ರೆ ಅಹಂಕಾರ ಮೆರೆದಿದ್ರೆ ಯಾರೂ ಉಳಿದಿಲ್ಲ, ಹಿಂದೆನೂ ಉಳಿದಿಲ್ಲ, ಮುಂದೆನೂ ಉಳಿಯೋದಿಲ್ಲ. ಇದು ಒಂದು ಜನಸೇವೆ ಮಾಡೋರಿಗೆ ಒಂದು ಎಲ್ಲರ ಜೊತೆ ಹೊಂದ್ಕೊಂಡಿರೋಂಥ ಜನರಿಗೆ ಜನ ಆರಿಸ್ತಿರ್ತದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಯಸ್ತೀನಿ. सर आगे आने वाले दिनों में अभी जन के सेवा करने के वाले बोल के सुनने में आ रहा है, कहाँ तक सही है सर? पब्लिक का सेवा करने वाले अभी